ಧರ್ಮ ಮತ್ತು ಅಧರ್ಮದ ಮಹಾಯುದ್ಧ. ಇದು ಮಹಾಭಾರತ. ಭಾರತದ ಭೂಮಿ ಅನೇಕ ಇತಿಹಾಸದ ಸಾಕ್ಷಿಯಾಗಿದೆ. ಇದೇ ಭೂಮಿ ಮೇಲೆ ಜನಿಸಿದ ಒಂದು ಮಹಾನ್ ಕತೆ. ಈ ಕತೆ ದ್ವಾಪರ ಯುಗದು. ಇದು ಕೇವಲ ಒಂದು ಕಥೆಯಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧ. ಇದು ಸಹೋದರರ ನಡುವಿನ ಸಂಘರ್ಷ. ಇದು ಮಾನವ ಜೀವನದ ಸತ್ಯಗಳನ್ನು ಪ್ರತಿಬಿಂಬಿಸುವುದು ಕತೆ. ಈ ಕತೆಗೆ ದೇವರುಗಳೇ ಸಾಕ್ಷಿಯಾಗಿದೆ. ಮಹಾನ್ ಯುದ್ಧದ ಕತೆ. ಧರ್ಮ ಗೆಲ್ಲುತ್ತದೆಯೋ ಅಧರ್ಮ ಸೋಲುತ್ತದೆಯೋ? ಬನ್ನಿ, ಸಮಯದ ಪುಟವನ್ನು ತೆಗೆಯುತ್ತಾ ಈ ಕಥೆಯನ್ನು ನೋಡೋಣ. ಹಾಗೆ ಆ ಯುಗಕ್ಕೆ ಎಲ್ಲರೂ ಪ್ರವೇಶಿಸೋಣ. ಬ್ರಹ್ಮದೇವನು ಕಮಲಾಸನದಲ್ಲಿ ಆಸೀನವಾಗಿ ಸೃಷ್ಟಿಯ ಸಮತೋಲನದ ಕುರಿತು ಚಿಂತಿಸುತ್ತಿದ್ದನು. ದೇವತೆಗಳು, ಋಷಿಮುನಿಗಳು, ಮಹಾಪುರುಷರು ಸೇರಿದ್ದರು. ಅದು ಸಾಮಾನ್ಯ ಸಭೆಯಲ್ಲ, ಬ್ರಹ್ಮಸಭೆ. ಅಲ್ಲಿ ಶಿಸ್ತಿನಿಂದ ಇದ್ದರು ಅಷ್ಟವಸುಗಳು, ದೇವಲೋಕದ ಉಪದೇವತೆಗಳು. ಅವರಲ್ಲಿ ಒಬ್ಬ ಮಹಾನ್ ಪುರುಷನಾದ ಭೀಷ್ಮನು ಸಹ ಇದ್ದನು. ಬ್ರಹ್ಮಸಭೆಯ ಬಾಗಿಲು ನಿಧಾನವಾಗಿ ತೆರೆಯಿತು. ಸಭೆಗೆ ಗಂಗಾದೇವಿ ಪ್ರವೇಶಿಸಿದಳು. ಅವಳ ಹೆಜ್ಜೆ ಹೆಜ್ಜೆಯಲ್ಲೂ ಪವಿತ್ರತೆ ಹರಿಯುತ್ತಿತ್ತು. ಅವಳು ನದಿ ಮಾತ್ರವಲ್ಲ, ತಾಯಿ. ಗಂಗಾದೇವಿಯ ದರ್ಶನಕ್ಕೆ ಸಂಪೂರ್ಣ ಸಭೆ ಮೌನಗೊಂಡಿತು. ಆ ಕ್ಷಣದಲ್ಲಿ ಭೀಷ್ಮನು ಗಂಗಾದೇವಿಯನ್ನು ನೋಡಿದನು. ಅದು ಕಾಮದ ದೃಷ್ಟಿಯಲ್ಲ, ಆದರೆ ಒಂದು ಕ್ಷಣದ ಮೋಹ, ಒಂದು ಕ್ಷಣದ ಆಲಕ್ಷ್ಯ. ಆ ಕ್ಷಣವನ್ನು ಬ್ರಹ್ಮದೇವನು ನೋಡಿದನು. ಬ್ರಹ್ಮದೇವನು ಗಂಭೀರವಾಗಿ ಹೇಳಿದನು, ಮಹಾಭೀಷ್, ಈ ಬ್ರಹ್ಮ ಸಮಯಲ್ಲಿ ಇಂದ್ರಿಯ ನಿಯಂತ್ರಣ ತಪ್ಪಿದೆಯಲ್ಲವೇ? ಆಗ ಭೀಷ್ಮನು ತಲೆ ತಗ್ಗಿಸಿದನು. ಅವನಿಗೆ ತಪ್ಪಿನ ಅರಿವಾಯಿತು. ಆಗ ಬ್ರಹ್ಮದೇವನು ದೇವಿ ಗಂಗಾ ಸ್ವಯಂ ಪವಿತ್ರತ್ವಳಾಗಿ ಕೂಡ ಮಾನವನ ಭಾವನೆಯಲ್ಲಿ ಸಿಲುಕಿದೆಯಾ ಎಂದು ಗಂಗಾದೇವಿಯನ್ನು ಪ್ರಶ್ನಿಸಿದನು. ನಂತರ ಬ್ರಹ್ಮದೇವನು, ಮಹಾಭೀಷ್, ನಾನು ನಿನಗೆ ಶಾಪವನ್ನು ನೀಡುವೆ. ನೀನು ಮೃತ್ಯುಲೋಕದಲ್ಲಿ ಜನ್ಮ ತಾಳುತ್ತೀಯ. ನೀನು ಯಾವ ಸ್ತ್ರೀಯ ಮೇಲೆ ಮೋಹಿತ ಆದೆಯೋ ಅದೇ ದೇವಿ ಗಂಗಾ ನಿನ್ನ ಹೃದಯಕ್ಕೆ ಆಘಾತವನ್ನು ನೀಡಿ ಶಾಶ್ವತವಾಗಿ ನಿನ್ನಿಂದ ದೂರ ಹೋಗುತ್ತಾಳೆ. ಕೆಲ ವರ್ಷಗಳ ನಂತರ ಚಂದ್ರವಂಶದಲ್ಲಿ ಜನಿಸಿದ ಹಸ್ತಿನಾಪುರದ ರಾಜ ಮಹಾನ್ ತಪಸ್ವಿ ಪ್ರತೀಪನು ಮೊದಲನೇ ಪುತ್ರ ದೈವಪಿಯು ಅಲ್ಪ ಆಯುಷ್ಯದಲ್ಲೇ ಸನ್ಯಾಸತ್ವವನ್ನು ಸ್ವೀಕರಿಸಿದ. ಮತ್ತು ಈ ಶೋಕದಿಂದ ಮುಕ್ತಿ ಪಡೆಯಲು ರಾಜ ಪ್ರತೀಪನು ಗಂಗಾ ನದಿಯ ದಡದಲ್ಲಿ ಹಲವಾರು ವರ್ಷಗಳವರೆಗೆ ತಪಸ್ಸು ಯಜ್ಞಗಳನ್ನು ಮಾಡಿದ. ಈಗ ಸಮಯ ಬಂದಿತು. ಬ್ರಹ್ಮದೇವನಿಂದ ಸಿಕ್ಕ ಶಾಪದ ಕಾರಣ ಮಹಾಭೀಷ್ಮನು ಜನ್ಮರಾಜ ಪ್ರತೀಪನ ಅರಮನೆಯಲ್ಲಿ ಜನಿಸುವುದು. ಪ್ರತೀಪ ಮಹಾರಾಜ ತಪಸ್ಸು ಮಾಡುತ್ತಾ ಕುಳಿತಾಗ ನದಿಯ ದಡದಿಂದ ಗಂಗಾದೇವಿಯು ನಿಧಾನವಾಗಿ ನಡೆದುಕೊಂಡು ಬರುತ್ತಿರುವಳು. ಆಗ ಪ್ರತೀಪ ಮಹಾರಾಜನು, ದೇವಿ, ತಾವು ಯಾರು? ನಾನು ಗಂಗಾದೇವಿ. ಬಹಳ ವರ್ಷದಿಂದ ನಾನು ಎಂತಹ ರಾಜನನ್ನು ಕಾಯುತ್ತಿರುವೆ ಅಂದರೆ ನನ್ನ ವರಸಿ ಪತಿಯಾಗಬೇಕು. ನಾನು ಒಬ್ಬ ರಾಜನ ಅರ್ಧಾಂಗಿಯಾಗಿ ಜೀವನ ಸಾಗಿಸಲು ಇಚ್ಛಿಸುತ್ತೇನೆ ಎಂದಳು. ಆಗ ರಾಜ ಪ್ರತೀಪನು, ನಾನು ಪುತ್ರ ಶೋಕದಲ್ಲಿದ್ದೇನೆ. ನನಗೆ ಅರ್ಧಾಂಗಿಯಲ್ಲ, ಬದಲಾಗಿ ಪುತ್ರಪೇಕ್ಷೆ ಇರುವುದು ಎಂದು ಹೇಳಿದನು.
ಆಗ ಗಂಗಾದೇವಿ, ಆದರೆ ನಾನು ಪುತ್ರ ಕರುಣಿಸಲು ಸಾಧ್ಯವಿಲ್ಲ. ನಾನು ನನ್ನ ಅರ್ಧಾಂಗಿಯನ್ನು ಸ್ವತಃ ನಾನೇ ಆಯ್ಕೆ ಮಾಡಿಕೊಳ್ಳಲು ಬಂದಿದ್ದೇನೆ. ಆಗ ರಾಜ ಪ್ರದೀಪನು, ಅರ್ಧಾಂಗಿಯ ಸ್ಥಾನ ತನ್ನ ಸ್ವಾಮಿಯ ಎಡಭಾಗದಲ್ಲಿ ಇರುತ್ತದೆ ಹಾಗೂ ನೀವು ನನ್ನ ಎಡಭಾಗದಲ್ಲಿಲ್ಲ. ನೀವಿರುವ ಸ್ಥಳ ಸಂತಾನದ ಸ್ಥಾನವಾಗಿರುತ್ತದೆ. ಅರ್ಥಾತ್ ನನಗೆ ಅವಶ್ಯವಾಗಿರುವ ಪುತ್ರ ಪ್ರಾಪ್ತಿ ಆಗುತ್ತದೆ. ಆದ್ದರಿಂದ ನಾನು ನಿಮ್ಮನ್ನು ಅರ್ಧಾಂಗಿಯಲ್ಲ, ಪುತ್ರ ವಧುವಿನ ರೂಪದಲ್ಲಿ ಸ್ವೀಕಾರ ಮಾಡುವ ವಚನವನ್ನು ನೀಡುತ್ತೇನೆ ಎಂದನು. ಆ ಮಾತಿಗೆ ಗಂಗಾದೇವಿ ಒಪ್ಪದೆ ಸುಮ್ಮನೆ ಹೋದರು. ಪುತ್ರ ಪ್ರಾಪ್ತಿಗಾಗಿ ಮಹಾರಾಜ ಪ್ರದೀಪನು ಹಸ್ತಿನಾಪುರದ ಅರಮನೆಯಲ್ಲಿ ಯಜ್ಞವನ್ನು ಏರ್ಪಡಿಸಿದ. ರಾಜ ಪುರೋಹಿತರ ಮಾರ್ಗದರ್ಶನದಂತೆ ಮಹಾರಾಜ ಪ್ರದೀಪನು ಮತ್ತು ಮಹಾರಾಣಿ ಸುನಂದಾ ದೇವಿಯು ಯಜ್ಞದ ಎಲ್ಲ ವಿಧಿಗಳನ್ನು ಅನುಸರಿಸಿದರು. ಯಜ್ಞವನ್ನು ಪ್ರಾರಂಭಿಸಿದರು. ಸಮಸ್ತ ರಾಜ್ಯದಲ್ಲಿ ಸಂತೋಷ ಹರಡಿತು. ಹಸ್ತಿನಾಪುರದ ಎಲ್ಲ ನಿವಾಸಿಗಳು ಮಹಾರಾಜ ಮತ್ತು ಮಹಾರಾಣಿಗೆ ಶುಭ ಹಾರೈಸುತ್ತಾ ಇದ್ದರು ಮತ್ತು ಎಲ್ಲರೂ ರಾಜ್ಯದ ಉತ್ತರಾಧಿಕಾರಿಗಾಗಿ ಈಶ್ವರನಲ್ಲಿ ಪ್ರಾರ್ಥಿಸುತ್ತಿದ್ದರು. ಅನಂತರ ವರ್ಷಗಳ ಪ್ರತೀಕ್ಷೆಯ ನಂತರ ಹಸ್ತಿನಾಪುರಕ್ಕೆ ತನ್ನ ಉತ್ತರಾಧಿಕಾರಿ ದೊರೆಯಿತು. ರಾಜ್ಯದಲ್ಲಿ ಜನ್ಮೋತ್ಸವವನ್ನು ಆಯೋಜಿಸಲಾಯಿತು. ಸಮಸ್ತ ಪ್ರಜೆಗಳು ತಮ್ಮ ಉತ್ತರಾಧಿಕಾರಿಯ ದರ್ಶನಕ್ಕಾಗಿ ಅರಮನೆಯಲ್ಲಿ ಸೇರಿದ್ದರು. ಉತ್ತರಾಧಿಕಾರಿ ಆಸೆಯಲ್ಲಿ ಯಾವ ರಾಜ್ಯ ವರ್ಷಗಳವರೆಗೆ ಮೌನ ಮತ್ತು ಸಂಕಷ್ಟದಲ್ಲಿತ್ತೋ ಅಲ್ಲಿ ಈಗ ಎಲ್ಲರ ಮುಖದಲ್ಲೂ ಸಂತೋಷ ಮತ್ತು ಉಲ್ಲಾಸವಿತ್ತು. ಹಾಗಾಗಿ ರಾಜ ಪ್ರದೀಪನು ಪುತ್ರನಿಗೆ ಶಾಂತನು ಎಂದು ನಾಮಕರಣವನ್ನು ಮಾಡಿದನು. ಮಹಾಭಾರತದ ಕಥೆ ಇನ್ನೂ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಮುಂದಿನ ವಿಡಿಯೋವನ್ನು ನೋಡಲು ನಮ್ಮ ಚಾನಲ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.